ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಮಹಾರಾಷ್ಟ್ರದಿಂದ ಮತ್ತೆ ಗಡಿ ಖ್ಯಾತೆ ಶುರುವಾಗಿದೆ. ಉದ್ಧವ್ ಠಾಕ್ರೆ ವಿರುದ್ಧ ಲಕ್ಷ್ಮಣ ಸವದಿ ಕಿಡಿಕಾರಿದ್ದಾರೆ. ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸಿ ಅಂತ ಅವರು ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಇದೇ ವಿಚಾರವಾಗಿ ನಿನ್ನೆ ಪುಸ್ತಕ ಬಿಡುಗಡೆ ಸಮಾರಂಭ ಆಗಿತ್ತು. ಪಕ್ಷಾತೀತವಾಗಿ ಮಹಾರಾಷ್ಟ್ರದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾಯಕರು ಪಾಲ್ಗೊಂಡು ಕರ್ನಾಟಕದ ಬೆಳಗಾವಿ ನಮ್ಮದು ಅಂತ ಮತ್ತೆ ಉದ್ದಟತನವನ್ನ ಮೆರೆದಿದ್ದಾರೆ. ಈ ಗಡಿ ಖ್ಯಾತೆ ಏನಿದೆ ಅದಕ್ಕೆ ಲಕ್ಷ್ಮಣ ಸವದಿ ಸರಿಯಾಗಿ ಈಗ ಕಿಡಿಕಾರಿದ್ದಾರೆ. ಮುಂಬೈ ಕರ್ನಾಟಕಕ್ಕೆ ಸೇರಿದ್ದು, ಅದನ್ನ ನಮಗೆ ಕೊಡಿ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಬೆಳಗಾವಿ, ಕಾರವಾರ, ಮುಂಬೈ ಕರ್ನಾಟಕಕ್ಕೆ ಸೇರಿದ್ದು, ಅಂದ್ರೆ ಅದು ನಮ್ಮ ಹಕ್ಕಿದೆ, ಅದು ನಮ್ಮ ಕರ್ನಾಟಕದ ಆಸ್ತಿ ಅಂತ ಲಕ್ಷ್ಮಣ ಸವದಿ ಹೇಳಿದ್ದಾರೆ. ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸಬೇಕು, ಕರ್ನಾಟಕಕ್ಕೆ ಸೇರಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ. ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಬರಿತೀನಿ ಅಂತ ಲಕ್ಷ್ಮಣ ಸವದಿ ಇದೀಗ ಕಿಡಿಕಾರಿದ್ದಾರೆ. ಮುಂಬೈಯನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಅನ್ನೋ ಆಗ್ರಹವನ್ನ ಈಗ ಲಕ್ಷ್ಮಣ ಸವದಿ ಮಾಡಿದ್ದಾರೆ. ಕರ್ನಾಟಕಕ್ಕೆ ಸೇರಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಈ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಬರೀತೀನಿ ಅಂತ ಲಕ್ಷ್ಮಣ ಸವದಿ ಈಗ ಹೇಳಿದ್ದಾರೆ. ಎರಡು, ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಮುಂಬೈ ಕರ್ನಾಟಕ. ನನ್ನ ಕ್ಷೇತ್ರದ ಮೊದಲನೇ ಶಾಸಕ ಮುಂಬೈ ಅಸೆಂಬ್ಲಿಗೆ ಹೋಗಿದ್ದ. ಅಂದರೆ ಮುಂಬೈನಲ್ಲಿ ನಮ್ಮದು ಆಸ್ತಿ ಇದೆ, ನಮ್ಮದು ಹಕ್ಕಿದೆ. ನಾವಿನ್ಮೇಲೆ ಮುಂಬೈನ ಕರ್ನಾಟಕಕ್ಕೆ ಸೇರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತಕ್ಕಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ವಿ. ಯಾಕಂದರೆ ಮೊದಲಿಂದ ಹಿಡಿದು ನಾವು ಮುಂಬೈ ಕರ್ನಾಟಕದವರು, ಮುಂಬೈ ನಮಗೂ ಕೂಡ ಸೇರ್ತಕ್ಕಂಥದ್ದು. ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಬೇಕು, ಅದು ಕರ್ನಾಟಕಕ್ಕೆ ಸೇರುವವರೆಗೆ ಅದನ್ನು ಮುಂಬೈಯನ್ನು ಕೇಂದ್ರಾಡಳಿತ ಪ್ರದೇಶ ಅಂಥೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅಂಥೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತೀವಿ. ನಮ್ಮಲ್ಲಿ ಎರಡು, ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಮುಂಬೈ ಕರ್ನಾಟಕ. ಇನ್ನು ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅನ್ನೋ ಮಹಾರಾಷ್ಟ್ರ ಸಿಎಂ ಹೇಳಿಕೆಗೆ ರಾಜ್ಯ ಬಿಜೆಪಿ ನಾಯಕರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನೋಡ. ನಮ್ಮಲ್ಲಿ ಎರಡು, ಒಂದು ಹೈದರಾಬಾದ್ ಕರ್ನಾಟಕ, ಇನ್ನೊಂದು ಮುಂಬೈ ಕರ್ನಾಟಕ. ನನ್ನ ಕ್ಷೇತ್ರದ ಮೊದಲನೇ ಶಾಸಕ ಮುಂಬೈ ಅಸೆಂಬ್ಲಿಗೆ ಹೋಗಿದ್ದ. ಅಂದರೆ ಮುಂಬೈನಲ್ಲಿ ನಮ್ಮದು ಆಸ್ತಿ ಇದೆ, ನಮ್ಮದು ಹಕ್ಕಿದೆ. ನಾವಿನ್ಮೇಲೆ ಮುಂಬೈನ ಕರ್ನಾಟಕಕ್ಕೆ ಸೇರಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಅಂತಕ್ಕಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ವಿ. ಯಾಕಂದರೆ ಮೊದಲಿಂದ ಹಿಡಿದು ನಾವು ಮುಂಬೈ ಕರ್ನಾಟಕದವರು, ಮುಂಬೈ ನಮಗೂ ಕೂಡ ಸೇರ್ತಕ್ಕಂಥದ್ದು. ಮುಂಬೈಯನ್ನು ಕರ್ನಾಟಕಕ್ಕೆ ಸೇರಿಸಬೇಕು, ಅದು ಕರ್ನಾಟಕಕ್ಕೆ ಸೇರುವವರೆಗೆ ಅದನ್ನು ಮುಂಬೈಯನ್ನು ಕೇಂದ್ರಾಡಳಿತ ಪ್ರದೇಶ ಅಂಥೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅಂಥೇಳಿ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಕಳಿಸ್ತೀವಿ. ನಮ್ಮ ನೆಲ ಏನಿದೆ ಅದರ 1 ಇಂಚನ್ನು ನಾವು ಬಿಟ್ಟುಕೊಡೋದಿಲ್ಲ. ಇವತ್ತು ಠಾಕ್ರೆ ಅವರು ಏನು ಕಾಂಗ್ರೆಸ್ನ ಜೊತೆ ಸೇರಿಕೊಂಡಿದ್ದಾರೆ, ಕಾಂಗ್ರೆಸ್ನ ಪ್ರೇರಣೆಯಿಂದ ಹೀಗೆ ಹೇಳ್ತಾ ಇದ್ದಾರೆ ಅಂತ ನನಗೆ ಅನಿಸಿದೆ. ಇವತ್ತು ಮಹಾರಾಷ್ಟ್ರದ ಗಡಿ ವಿವಾದವನ್ನು ಪ್ರಚಾರಕ್ಕೋಸ್ಕರ ತಗೊಳ್ತಾ ಇದ್ದಾರೆ. ಈ ರಾಜ್ಯದ ಯಾವುದೇ ನೆಲ, ಯಾವುದೇ ಇಂಚು ಅದು ಕರ್ನಾಟಕದ ನೆಲ, ಕನ್ನಡದ ನೆಲ, ಇದನ್ನು ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ. ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಜನರ ಮೇಲಿರೋಂಥ ವಿಶ್ವಾಸ ದಿನ ಕಡಿಮೆ ಆಗ್ತಾ ಇರೋದಕ್ಕೋಸ್ಕರ ಈ ಒಂದು ಗಡಿ ವಿಚಾರವನ್ನು ಎತ್ತಿ ಅದ್ರ ಮುಖಾಂತರ ಮಹಾರಾಷ್ಟ್ರದ ಜನ ಬೆಂಬಲವನ್ನು ಪಡೆಯುವಂಥ ಪ್ರಯತ್ನ ನಡೆಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿರುವಂಥ ಮರಾಠಿಗರು ಎಲ್ಲೆಲ್ಲಿದ್ದಾರೋ ಆ ಭೂಮಿ ನಮಗೆ ಬೇಕು ಅನ್ನೋಂಥ ಮಾತನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಹೇಳಿದಾಗ, ಮಹಾರಾಷ್ಟ್ರದಲ್ಲಿರೋಂಥ ಕನ್ನಡಿಗರು ಎಲ್ಲೆಲ್ಲಿದ್ದಾರೋ ಅದಷ್ಟು ಕೂಡ ಕರ್ನಾಟಕಕ್ಕೆ ಸೇರಿಸಬೇಕು ಅಂತ ನಾವು ಕೇಳಬೇಕಾ? ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಮಹಾರಾಷ್ಟ್ರದ ಮುಖ್ಯಮಂತ್ರಿಯ ಹೇಳಿಕೆ ಇದು ಖಂಡನೀಯ. ಮಹಾರಾಷ್ಟ್ರದ ಜನರೂ ಇದನ್ನು ಒಪ್ಪಲ್ಲ. ಕರ್ನಾಟಕ ಬೆಳಗಾವಿ ವಿಚಾರದಲ್ಲಿ ಮಹಾಜನ್ ವರದಿಯ